ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಎನ್ ಕೆ ಲೆವೆಲ್ 3 ಸಿಕ್ಸ್ತ್ ಮೈಲ್ ಸ್ಟೋನ್ ನಂಬರ್ಸಲ್ಲಿ ಎವ್ಯಾಲ್ಯೂಯೇಷನ್ ಕಾರ್ಡ್ ನಂಬರ್ 40 ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ಪ್ರೊಸೀಜರ್. ಮಗುನ ಕರೆದ್ಬಿಟ್ಟು ಫಾರ್ವರ್ಡ್ ಮಗುನ ಅಸೆಸ್ ಮಾಡಬೇಕು. ಇದನ್ನು ಕೇಳಬೇಕು, ಕಂಪ್ಲೀಟ್ ದ ಎವ್ಯಾಲ್ಯೂಯೇಷನ್ ಎಲ್ಲ ಮಕ್ಕಳದು. ಏನು ಫಸ್ಟು ಫೈಂಡ್ ದ ಮಿಸ್ಟೇಕ್ನ ಕಂಡುಹಿಡಿಬೇಕು. ಚಿಲ್ಡ್ರನ್ ಟು ಫೈಂಡ್ ಮಿಸ್ಟೇಕ್. ಈ ಸೆಂಟೆನ್ಸ್ ಕೊಟ್ಬಿಟ್ಟು ಈ ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ ಹೇಳಿ ಅಂತ ಹೇಳಬೇಕು. ರೀಡ್ ಔಟ್ ಎನಿ 4 ಸೆಂಟೆನ್ಸ್ ಲಾಟ್ ದ್ಯಾಟ್ ಆ್ಯಂಡ್ ಲೆಟ್ ಚಿಲ್ಡ್ರನ್ ಟೆಲ್ ಯು ದ ಮಿಸ್ಟೇಕ್. ನಾವು ಯಾವುದಾದ್ರೂ ಒಂದು 4 ವಾಕ್ಯನ ಓದಬೇಕು. ಮಕ್ಕಳು ಅದರಲ್ಲಿ ಏನು ತಪ್ಪು ಅನ್ನೋದನ್ನು ಹೇಳಬೇಕು. ಮೊದಲನೇದು ನೋಡಿ, ಟೋಟೋ ವಾಸ್ ಹ್ಯಾಪಿ ವಿತ್ ದ ನಾಯ್ಸಿ ಏರೋಪ್ಲೇನ್ ಅಲ್ಲ, ಅದು ಮಕ್ಕಳು ಓದಿರ್ತಾರಲ್ಲಪ್ಪ ಕತೆ, ಸೆಂಟೆನ್ಸಸ್ ಕಲ್ತಿರ್ತಾರಲ್ಲ, ಸೊ ತಪ್ಪು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಟೋಟೋ ವಾಸ್ ಫ್ರೈಟೆಂಡ್ ಆಫ್ ದ ನಾಯ್ಸಿ ಏರೋಪ್ಲೇನ್. ಹ್ಯಾಪಿ ಇಲ್ಲ, ಹ್ಯಾಪಿ ಅಂತ ಹಾಕಿದೆ ಅಲ್ವಾ, ನಾಯ್ಸಿ ಏರೋಪ್ಲೇನ್ಸ್ ಆ ಥರ ಈ ಬ್ರ್ಯಾಕೆಟಲ್ಲೇ ಉತ್ತರ ಕೊಟ್ಟಿದ್ದಾರೆ, ಅದನ್ನು ಮಕ್ಕಳು ಹೇಳಬೇಕು. ತಪ್ಪು. ನೆಕ್ಸ್ಟ್ ಎರಡನೇದು ಟ್ರೂ ಆರ್ ಫಾಲ್ಸ್. ಈಚ್ ಆಫ್ ದ ಸೆಂಟೆನ್ಸ್, ಪ್ರತಿಯೊಂದು ಸೆಂಟೆನ್ಸ್ ಇಲ್ಲರಿ ಎಕ್ಸ್ಪೆಕ್ಟ್ ಚಿಲ್ಡ್ರನ್ ಟು ಇನ್ಫರ್ ಆರ್ ಅಪ್ಲೈ ಸಮ್ ದೇ ಹ್ಯಾವ್. ಇಲ್ಲಿ ಅವರ ನಾಲೆಡ್ಜನ್ನ ಅಪ್ಲೈ ಮಾಡಬೇಕು. ಚಿಲ್ಡ್ರನ್ ಏನು ಮಾಡಬೇಕು, ದೇ ಮಸ್ಟ್ ಸೇ ಟ್ರೂ ಇಫ್ ಇಟ್ ಈಸ್ ಕರೆಕ್ಟ್ ಆದರೆ, ಟ್ರೂ ಆರ್ ಫಾಲ್ಸ್ ಅಂತ. ಸರಿ ಇದ್ದರೆ ಟ್ರೂ, ತಪ್ಪಿದರೆ ಫಾಲ್ಸ್ ಅಂತ ಹೇಳಬೇಕು. ರೀಡ್ ಔಟ್ ಎನಿ 2 ಸೆಂಟೆನ್ಸ್, ಯಾವುದಾದ್ರೂ 2 ಸೆಂಟೆನ್ಸನ್ನು ಎರಡು ಸೆಂಟೆನ್ಸ್ ಬೇರೆ ಮಕ್ಕಳು ಬೇರೆ ಸೆಂಟೆನ್ಸ್ನ ಓದಬೇಕು. ಅವರು ಟ್ರೂ ಆರ್ ಫಾಲ್ಸ್ ಅಂತ ಹೇಳಬೇಕು. ಆಸ್ಕ್ ಚಿಲ್ಡ್ರನ್ ಟು ಎಕ್ಸ್ಪ್ಲೈನ್ ಮಾಡಬೇಕು ಅವರು. ಆಮೇಲೆ ಅದು ಯಾಕೆ ಅದನ್ನು ಫಾಲ್ಸ್ ಅಂತ ಹೇಳ್ತೀರಾ ಅಂತ ಹೇಳಬೇಕು. ಈ ಸೆಂಟೆನ್ಸ್ನ ಓದಬೇಕು. ಸೊ ಚಿಲ್ಡ್ರನ್ ವಿಲ್ ಎಕ್ಸ್ಪ್ಲೈನ್ ಇನ್ ದ ಮದರ್ ಟಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಏನು ತಪ್ಪು ಅಂತ. ಓಕೆ, 2 ಬೆಲೂನ್ಸ್ ಆರ್ ಹೆವಿಯರ್ ದ್ಯಾನ್ 8 ಬೆಲೂನ್ಸ್, ಫಾಲ್ಸ್ ಅಂತ ಹೇಳುತ್ತೆ ಮಕ್ಕಳು. ಯಾಕೆ ಅಂತ ಕೇಳಿ ಏನು ತಪ್ಪಾಗಿದೆ ಅನ್ನೋದನ್ನು ಹೇಳಬೇಕು. ಅದೇ ಥರ ಕ್ಲೌಡ್ಸ್ ಇದಕ್ಕೆಲ್ಲ. ನೆಕ್ಸ್ಟ್ ಕೆಳಗಡೆ ಎಕ್ಸ್ಪ್ಲೈನ್ ಮಾಡೋದು. ಫ್ಯೂ ಥಿಂಗ್ಸ್ ವೇಯ್ ಲೆಸ್ ದ್ಯಾನ್ ಮೋರ್ ಥಿಂಗ್ಸ್, ಅದು ಎಕ್ಸ್ಪ್ಲೈನ್ ಮಾಡಬೇಕು, ಏನು ಅರ್ಥ ಅಂತ ಹೇಳಬೇಕು. ದ ವಾಟರ್ ಇನ್ ದ ಕ್ಲೌಡ್ ಕಮ್ಸ್ ಡೌನ್ ಆ್ಯಸ್ ರೈನ್, ಅಂದರೆ ಮೋಡದಲ್ಲಿರ್ತಕ್ಕಂಥ ಮೊದಲನೇದು ನಿಮ್ಗೆ ಅರ್ಥ ನಾನು ಹೇಳ್ಬಿಡ್ತೀನಿ, ಮಕ್ಕಳು ಆ ಥರ ಅರ್ಥ ಹೇಳಬೇಕು ಅಂತ. ನಿಮಗೆ ಒಂದು ಇದಕ್ಕೆ ಹೇಳ್ತಾ ಇದ್ದೀನಿ. ಫ್ಯೂ ಥಿಂಗ್ಸ್ ವೇಯ್ ಲೆಸ್ ಆ್ಯಂಡ್ ದ್ಯಾನ್ ಮೋರ್ ಥಿಂಗ್ಸ್, ಅಂದರೆ ಕೆಲವು ವಸ್ತುಗಳು ಹಗುರವಾಗಿರುತ್ತೆ, ಕೆಲವು ವಸ್ತು ಭಾರ ಇರುತ್ತೆ. ಎರಡನೇದು ವಾಟರ್ ಇನ್ ದ ಕ್ಲೌಡ್ ಕಮ್ಸ್ ಡೌನ್ ಆ್ಯಸ್ ಅ ರೈನ್, ಮೋಡದಲ್ಲಿರ್ತಕ್ಕಂಥ ನೀರು ಮಳೆಯಾಗಿ ಬರುತ್ತೆ. ಟೋಟೋ ವಾಸ್ ಕೋಲ್ಡ್ ಇನ್ ದ ಸ್ಕೈ ಸೊ ಇಟ್ ಕೆನಾಟ್ ಬಿ ಹಾಟ್. ಟೋಟೋ ಕೋಲ್ಡಾಗಿತ್ತು ಸ್ಕೈಯಲ್ಲಿ, ಸೊ ಇಟ್ ಕೆನಾಟ್, ಅದು ಹಾಟಾಗಿರೋಕ್ಕೆ ಆಗಲಿರೋಕ್ಕಾಗಲ್ಲ. ನೆಕ್ಸ್ಟ್ ವೆನ್ ಟೋಟೋ ಫ್ಲೂ ಬ್ಯಾಕ್ವರ್ಡ್ ಹಿ ರೀಚ್ಡ್ ಹೋಮ್, ಅವ್ನು ವಾಪಸ್ ಬಂದಾಗ ಎಲ್ಲಿ ಸೇರಿಕೊಂಡ, ಮನೆ ಸೇರಿದ. ನೆಕ್ಸ್ಟ್ 5ನೇದು ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಟು ಎ ವಾರ್ಮರ್ ಲ್ಯಾಂಡ್ ಸೊ ದೇ ವರ್ ಲಿವಿಂಗ್ ಎ ಕೋಲ್ಡ್ ಪ್ಲೇಸ್. ಕೊನೆಯಲ್ಲಿ ಬರ್ಡ್ಸ್ ಏನಾಗುತ್ತೆ, ತಮ್ಮ ಒಂದು ಗೂಡಿಗೆ ಹಿಂತಿರುಗಿ ಬರ್ತಾಯಿದೆ. ಸಾಯಂಕಾಲದಾಗ ವಾಮಾಗಿರ್ತಕ್ಕಂಥ ಪ್ಲೇಸ್ಗೆ ವಾಪಸ್ಸು ಬರ್ತಾಯಿದೆ. ಕೋಲ್ಡ್ ಪ್ಲೇಸ್ನದು ಬಿಟ್ಟು ಬಿಡ್ತಾ ಇದೆ. ನೆಕ್ಸ್ಟ್ 6ನೇದು ಸನ್ಸ್ ಆ್ಯಂಡ್ ಡಾಟರ್ಸ್ ಆರ್ ಚಿಲ್ಡ್ರನ್ ಆಫ್ ಪೇರೆಂಟ್ಸ್. ಹುಡುಗರು ಅಂದರೆ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರು ಪೇರೆಂಟ್ಸ್, ತಂದೆ ತಾಯಿಯರ ಮಕ್ಕಳು ಅಂದರೆ ಹೆಣ್ಮಗು, ಹುಡುಗ ಅಂದರೆ ಸನ್ ಅಂದರೆ ಮಗ ಮತ್ತು ಮಗಳು, ಮಗಂದಿರು ಮತ್ತು ಹೆಣ್ಮಗಳು, ಅವರೆಲ್ಲರೂ ತಂದೆ ತಾಯಿಯರ ಒಂದು ಮಕ್ಕಳು. ಮಗ ಮತ್ತು ಮಗಳು ತಂದೆ ತಾಯಿಯ ಮಕ್ಕಳು, ಅಷ್ಟೇ. ಇಷ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಮಕ್ಕಳು. ಓಕೆ, ಗೊತ್ತಾಯ್ತಾ? ಮೊದಲನೇದು ಫೈಂಡ್ ದ ಮಿಸ್ಟೇಕ್ ಕಂಡಿಟ್ಬಿಟ್ಟು ಆಮೇಲೆ ಅದು ಹೇಳಬೇಕು ಯಾವುದು ಮಿಸ್ಟೇಕ್ ಅಂತ, ಚಿಲ್ಡ್ರನ್ ತಿಳಿಯೋದು ಮಿಸ್ಟೇಕ್. ಎರಡನೇದು ಟ್ರೂ ಆರ್ ಫಾಲ್ಸ್, ಯಾವ್ದು ಟ್ರೂ ಯಾವ್ದು ಫಾಲ್ಸ್ ಅಂತ ಹೇಳಬೇಕು, ಯಾವುದಕ್ಕೆ ಅದು ಫಾಲ್ಸು ಯಾವುದಕ್ಕೆ ಟ್ರೂ ಅಂತಲೂ ಹೇಳಬೇಕು. 3ನೇದು ಎಕ್ಸ್ಪ್ಲೈನ್ ಮಾಡೋದು. ಇಷ್ಟೂ ಎವ್ಯಾಲ್ಯೂಯೇಷನ್ ಇದು ನಂಬರ್ಸ್ಗೆ ಸಂಬಂಧಪಟ್ಟಕ್ಕೆ ಎನ್ ಕೆ ಲೆವೆಲ್ 3ನಲ್ಲಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.